ಹೋಮ್ ಮೇಡ್ ಪ್ರಾಡಕ್ಟು, ಲಿಮಿಟೆಡ್ ಪ್ರೊಡಕ್ಷನ್ ಇದೆ, ಕ್ವಾಲಿಟಿ ಚೆನ್ನಾಗಿ ಮೈಂಟೈನ್ ಮಾಡ್ತೇವೆ. ನಮ್ಮದು ಕಾನ್ಸಂಟ್ರೇಷನ್ ವಾಲ್ಯೂಮಿಗಿಲ್ಲ, ಕ್ವಾಲಿಟಿಗಿದೆ. ಹಾಗೆ ಇದು ಸೋಪು ಬಂದು ಒಂದು ಬಾಟ್ಲು 3 ತಿಂಗಳು ಬರುತ್ತೆ. ಇದನ್ನು ನೀವು ಇದು ಕಾನ್ಸಂಟ್ರೇಟೆಡ್ ಫಾರ್ಮಲ್ಲಿ ಇರುತ್ತೆ. ಇದನ್ನು 2 ಡ್ರಾಪ್ ಹಾಕಿ ಒಂದು ಅರ್ಧ ಸ್ಪೂನ್ 50 kgಯಲ್ಲಿ 1 kg ಎಣ್ಣೆ ಬರುತ್ತೆ. ಆ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಕೋಲ್ಡ್ ಪ್ರೊಸೆಸ್ ಮೆಥಡಲ್ಲಿ ನಾವು ಸೋಪ್ ಮಾಡ್ತೇವೆ. ಸರ್ ನಮಸ್ತೆ. ನಮಸ್ತೆ. ಇದೇನು ಅಂತ ಗೊತ್ತಾಗಲಿಲ್ಲ ಸರ್. ಇದು ಅರಿಶಿಣದ ಎಣ್ಣೆಯ ಪ್ರಾಡಕ್ಟುಗಳು. ಇದು ಅರಿಶಿನ ಎಣ್ಣೆ ಸಾಬೂನು, ಅಂದರೆ ಟರ್ಮರಿಕ್ ಆಯಿಲಿಂದ ಮಾಡಿರೋದು. ಟರ್ಮರಿಕ್ ಆಯಿಲ್ 2% ಇಲ್ಡಿರೋದು. 50 kgಯಲ್ಲಿ 1 kg ಎಣ್ಣೆ ಬರುತ್ತೆ. ಆ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಕೋಲ್ಡ್ ಪ್ರೊಸೆಸ್ ಮೆಥಡಲ್ಲಿ ನಾವು ಸೋಪ್ ಮಾಡ್ತೇವೆ. ಇದು ಅದರ ಲಿಕ್ವಿಡ್ ಫಾರ್ಮು. ಇದು ಫೇಸ್ ವಾಶಿಗೆ ಯೂಸ್ ಮಾಡ್ಬೋದು. ಈ ಸೋಪು ಬಾಡಿ ವಾಶಿಗೆ ಯೂಸ್ ಮಾಡಲಿಕ್ಕಾಗತ್ತೆ. ಇದು ಟ್ಯಾನು, ಪಿಗ್ಮೆಂಟೇಷನು, ಬ್ಲ್ಯಾಕ್ ಮಾರ್ಕು ಮತ್ತು ಸ್ಕಿನ್ ಎಲರ್ಜಿಗೆಲ್ಲ ಹೆಲ್ಪ್ ಆಗುತ್ತೆ. ಈ ಲಿಕ್ವಿಡ್ ಸೋಪ್ ನಿಮಗೆ 2 ಡ್ರಾಪ್ ಯೂಸ್ ಮಾಡಿದರೆ ಸಾಕಾಗತ್ತೆ. ಒಂದು ಬಾಟ್ಲು 3 ತಿಂಗಳು ಬರುತ್ತೆ. ಇದನ್ನು ನೀವು ಇದು ಕಾನ್ಸಂಟ್ರೇಟೆಡ್ ಫಾರ್ಮಲ್ಲಿ ಇರುತ್ತೆ. ಇದನ್ನು 2 ಡ್ರಾಪ್ ಹಾಕಿ ಒಂದು ಅರ್ಧ ಸ್ಪೂನ್ ನೀರು ಮಿಕ್ಸ್ ಮಾಡಿ ಆಮೇಲೆ ಫೇಸಿಗೆ ಅಪ್ಲೈ ಮಾಡಬೇಕು. ಒಂದು ಮಿನಿಮಮ್ 5 ಮಿನಿಟ್ ಬಿಟ್ಟು ನೀವು ಅದನ್ನು ತಣ್ಣೀರಲ್ಲಿ ವಾಶ್ ಮಾಡಿಕೊಳ್ಬೇಕು. ನಿಮಗೆ ಜಾಸ್ತಿ ಇದರ ಸ್ಕಿನ್ನಲ್ಲಿ ಪ್ರಾಬ್ಲಮ್ಮು, ಬ್ಲ್ಯಾಕ್ ಮಾರ್ಕ್ ಎಲ್ಲ ಇದ್ದರೆ ಓವರ್ ನೈಟ್ ಬಿಟ್ಟು ಬೆಳಿಗ್ಗೆ ವಾಶ್ ಮಾಡಬೇಕು. ಅಂದರೆ ನೀವು ಮಲಗುವ ಮುಂಚೆ ಇದನ್ನು ಅಪ್ಲೈ ಮಾಡಿ ಬೆಳಿಗ್ಗೆ ಅದನ್ನು ತಣ್ಣೀರಲ್ಲಿ ವಾಶ್ ಮಾಡಿದರೆ ನಿಮಗೆ ಯಾವುದೇ ಸಾಧಾರಣ ಸ್ಕಿನ್ನಲ್ಲಿರುವ ಯಾವುದೇ ಬ್ಲ್ಯಾಕ್ ಮಾರ್ಕು, ಟ್ಯಾನು, ಪಿಗ್ಮೆಂಟೇಷನ್ ಎಲ್ಲ ಕ್ಲಿಯರ್ ಆಗುತ್ತೆ. ಈ ಟರ್ಮರಿಕ್ ಮತ್ತು ಕೊಬ್ಬರಿ ಎಣ್ಣೆ ಅದರಲ್ಲಿರುವ ಎಲ್ಲ ಮೆಡಿಸಿನಲ್ ಬೆನಿಫಿಟ್ಟು ಸ್ಕಿನ್ನಿಗೆ ಸಿಗುತ್ತೆ. ಇದು ಕೋಲ್ಡ್ ಪ್ರೊಸೆಸ್ಸಲ್ಲಿ ಮಾಡುವ ಕಾರಣ ಇದರಲ್ಲಿ ನಾವು ಯಾವುದೇ ಹೀಟ್ ಉಪಯೋಗ ಮಾಡಲ್ಲ. ಸೊ ನಿಮಗೆ ಇದರ ಯಾವುದೇ ಮೆಡಿಸಿನಲ್ ಬೆನಿಫಿಟ್ಟು ಹಾಳಾಗಿ ಹೋಗಲ್ಲ, ಅದರಲ್ಲೇ ಸಿಗತ್ತೆ, ಸ್ಕಿನ್ನಿಗೆ ಸಿಗತ್ತೆ. ಮತ್ತೆ ನೀವು ಅರಿಶಿಣದ ಎಣ್ಣೆ ಹೇಗೆ ತೆಗಿತೀರಿ ಸರ್? ಅದು ಸ್ಟೀಮ್ ಡಿಸ್ಟಿಲೇಷನ್ ಮೆಥಡಿಂದ ತೆಗೆಯೋದು. ಅಂದರೆ ಅದು ಸ್ಟೀಮ್ ಆದಾಗ ಮತ್ತೆ ಸ್ಟೀಮ್ ಆಗಿ ಇಲ್ಲ ಕ್ವಾಲಿಟಿ ಆದರೆ ಇಂಪ್ಯೂರಿಟೀಸ್ ಎಲ್ಲ ಹೋಗುತ್ತೆ. ಇಂಪ್ಯೂರಿಟೀಸ್ ಯಾವುದು ಬರಲ್ಲ. ಸೊ ನಿಮಗೆ ಪ್ಯೂರೆಸ್ಟ್ ಫಾರ್ಮಲ್ಲಿ ಸಿಗುತ್ತೆ ಅದು ಟರ್ಮರಿಕ್ ಆಯಿಲ್. ಹಾಗೆ ಸರ್, ಮತ್ತೆ ಇದು ಅರಿಶಿಣ ಎಲ್ಲಿಂದ ನೀವು ತಗೋತೀರಿ ಸರ್? ಅರಿಶಿಣ ಹೆಚ್ಚಿಂದ ನಾವೇ ಬೆಳಿತೇವೆ. ನಾವು ನಮ್ಮದು ಸಾಕಾಗೋದಿಲ್ಲ, ಆವಾಗ ನಾವು ನಮಗೆ ಸೋರ್ಸ್ ಗೊತ್ತಿರುವಲ್ಲಿಂದ ಬೆಳೆಯುವವರ ಕೈಯಿಂದ ತಗೊಳ್ತೇವೆ. ಹೇಗಿದೆ ಸರ್ ಕರ್ನಾಟಕದಲ್ಲಿ ನಿಮ್ಮ? ಕರ್ನಾಟಕದಲ್ಲಿ ಒಳ್ಳೆ ಸೇಲ್ಸ್ ಇದೆ ಮತ್ತು ಡಿಮಾಂಡ್ ಇದೆ. ಮತ್ತು ಒಮ್ಮೆ ತಗೊಂಡು ಯೂಸ್ ಮಾಡಿದವರು ರಿಪೀಟ್ ತಗೊಳ್ತಾ ಇರ್ತಾರೆ. ನಮ್ಮದು ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಯಾವುದೂ ಇಲ್ಲ. ನಾವು ಎಕ್ಸಿಬಿಷನಲ್ಲಿ ಸೇಲ್ ಮಾಡ್ತೇವೆ. ಎಕ್ಸಿಬಿಷನಲ್ಲಿ ನಮಗೆ ಕಸ್ಟಮರ್ಸ್ ರೆಗ್ಯುಲರ್ ಆಗ್ತಾರೆ. ಅವರು ಕೊರಿಯರ್ ಬೈ ಫೋನ್ ಆರ್ಡರ್ ಆಗ್ತಾರೆ, ಆನ್ಲೈನ್ ಪೇಮೆಂಟ್ ಮಾಡ್ತಾರೆ, ನಾವು ಕೊರಿಯರಲ್ಲಿ ಕಳಿಸ್ತೇವೆ. ಹೀಗೆ ನಮ್ಮದು ಯಾವುದೇ ಶಾಪಲ್ಲೆಲ್ಲ ಸಿಗಲ್ಲ. ಏನಿದ್ರೂ ನಮ್ಮ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಟು ಕಸ್ಟಮರ್. ಆನ್ಲೈನ್ ಯಾವುದು ಶಾಪ್ ಇಲ್ಲ, ಸೇಲ್ ಇಲ್ಲ, ಶಾಪ್ಗಳಲ್ಲಿಲ್ಲ. ಮತ್ತು ಅವರೇ ನಿಮ್ಗೆ ಕಾಲ್ ಮಾಡಿ ನಿಮ್ಮ ಹತ್ರ ಮಾತಾಡಿ ಅವ್ರು ಏನು ಅನುಮಾನ ಇದೆ ಕ್ಲಿಯರ್ ಮಾಡ್ಕೊಂಡು ತಗೋಬೋದು. ನಮ್ಮದು ಮತ್ತು ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಕೂಡ ಇಲ್ಲ. ಅಂದರೆ ಹೋಮ್ ಮೇಡ್ ಪ್ರಾಡಕ್ಟು, ಲಿಮಿಟೆಡ್ ಪ್ರೊಡಕ್ಷನ್ ಇದೆ, ಕ್ವಾಲಿಟಿ ಚೆನ್ನಾಗಿ ಮೈಂಟೈನ್ ಮಾಡ್ತೇವೆ. ನಮ್ಮದು ಕಾನ್ಸಂಟ್ರೇಷನ್ ವಾಲ್ಯೂಮಿಗಿಲ್ಲ, ಕ್ವಾಲಿಟಿಗಿದೆ. ಹಾಗೆ ಇದು ಸೋಪು ಬಂದುಬಿಟ್ಟು 250 ರೂಪಾಯಿ ಆಗುತ್ತೆ ಒಂದು ಸೋಪಿಗೆ. ಈ ಲಿಕ್ವಿಡ್ ಫೇಸ್ ವಾಶು 200 ರುಪೀಸ್, 30 ml ಬಾಟ್ಲು. 2 ಡ್ರಾಪ್ ಯೂಸ್ ಮಾಡಿದರೆ ಸಾಕಾಗುತ್ತೆ. 3 months ಬರುತ್ತೆ. ಮನೆಯಲ್ಲೇ ಫ್ಯಾಕ್ಟ್ರಿ ಅನ್ನೋದಿಲ್ಲ, ಮನೆಯಲ್ಲಿ ನಾವೇ ಮನೆಯವರೇ ತಯಾರು ಮಾಡೋದು. ಲೇಬರ್ ಕೂಡ ಇಲ್ಲ, ಸೇಲು ನಾವೇ ಮಾಡೋದು. ನಮ್ಮದು ಹೌದು, ರೀಸೆಲ್ಲರ್ ಅಂತ ಯಾರಿಗೆ ಕೊಟ್ಟಿಲ್ಲ, ನಾವೇ ಡೈರೆಕ್ಟ್ ಸೇಲ್ ಮಾಡ್ತೇವೆ. ಹಾಗೆ ಮತ್ತೆ ಸರ್, ಅರಿಶಿಣಕ್ಕೆ ಏನೇನು ಸೇರಿಸಿದಿರಿ ಅಂತ ಹೇಳ್ಬೋದಾ? ಅದೇ ಬೇರೆ ಏನು ಸೇರಿಸೋದಿಲ್ಲ. ಅರಿಶಿಣದ ಎಣ್ಣೆ ಜೊತೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ತೇವೆ, ಪ್ಯೂರ್ ಕೋಲ್ಡ್ ಪ್ರೊಸೆಸ್. ಬರೀ ಇದೊಂದೇ ಸೋಪ್ ಸಿಗುತ್ತಾ? ಬೇರೆ ಸೋಪುಗಳು ಇದಾವ ನಿಮ್ಮ ಹತ್ರ? ಬೇರೆ ಅಂದರೆ ಅರಿಶಿಣದ್ದೇ ಇರೋದು. ಅರಿಶಿಣ ಜೊತೆ ನೀಮ್ ಮಿಕ್ಸ್ ಮಾಡಿರ್ತೇವೆ. ನೀಮು, ಯುಕಲಿಪ್ಟಸ್ಸು, ಲೆಮನ್ ಗ್ರಾಸ್ ಎಲ್ಲ ಮಿಕ್ಸ್ ಮಾಡಿದ್ದು ಹರ್ಬಲ್ ಮಿಕ್ಸ್ ಟರ್ಮರಿಕ್ ಅಂತ ಇನ್ನೊಂದು ವೆರೈಟಿ ಇದೆ. ಅದು ಇವತ್ತು ಖಾಲಿಯಾಗಿ ಹೋಯಿತು. ಇವತ್ತು ಒಂದು ಸೋಪು ಕೂಡ ಉಳಿದಿಲ್ಲ. ನಿನ್ನೆ ಮಧ್ಯಾಹ್ನನೇ ಖಾಲಿಯಾಗಿದೆ. ಇವತ್ತು ಹೌದು, ಇವಾಗ ಇದಿಷ್ಟು ಉಳಿದಿದೆ ಅರಿಶಿಣದ್ದು. ಹಾಗೆ ಓಕೆ, ನಮಸ್ಕಾರ. ಬೇಕು ಅಂತ ನಮ್ಮದು ನ್ಯಾಚುರಲ್ ಆರ್ಗ್ಯಾನಿಕ್ ಅಂತ ಸಂಸ್ಥೆ ಹೆಸರು. ನಂಬರು 7760545001. ಇದಕ್ಕೆ ಕಾಲ್ ಮಾಡಿ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು, ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದರೂ ನಾವು ರಿಪ್ಲೈ ಮಾಡ್ತೇವೆ.
ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾ ನಾವು ಪೋಸ್ಟಲ್ಲಿ ಕಳಿಸ್ತೇವೆ. ಪೋಸ್ಟ್ ಎಲ್ಲೆಲ್ಲ ಅವೈಲೇಬಿಲಿಟಿ ಇದೆ ಅಲ್ಲಿಗೆಲ್ಲ ನಮ್ಮದು ಸಪ್ಲೈ ಅಂದರೆ ಕಳಿಸ್ತೇವೆ. ಸರಿ, ಧನ್ಯವಾದಗಳು, ನಮಸ್ಕಾರ. ರವಿರಾಜಸ್ ಅಂತ ನನ್ನ ಹೆಸರು. ಎಲ್ಲಿಂದ ಬಂದಿರೋದು? ನಾವು ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ. ನಮಸ್ತೆ ಸರ್. ನಮಸ್ತೆ, ಥ್ಯಾಂಕ್ ಯು.